ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸುರಕ್ಷತಾ ನಿಯಮ ಗಾಳಿಗೆ ತೂರಿದರ ಹುಕ್ಕೇರಿ ಬಸ್ ನಿಲ್ದಾಣದ ಅಧಿಕಾರಿಗಳು. ಡಬ್ಬ ಅಂಗಡಿ ಉಳಿಸೋಕೆ ಷಡ್ಯಂತ್ರ ನಾನಾ ತಂತ್ರ ನಡೆದಿದೆ. ಇಂಥವುಗಳಿಂದಾಗಿ ಟ್ರಾಫಿಕ್ ತಲೆದೋರಿದೆ, ಪ್ರಯಾಣಿಕರಿಗೆ ತೊಂದರೆ ಆಗುತ್ತಿದೆ. ಇದು ನೋಡಿ ಕಣ್ಮುಚ್ಚಿ ಕುಳಿತಿದ್ದಾರ. ಕಾಣದ ಕೈಗಳು ಡಬ್ಬ ಅಂಗಡಿ ಕೆಲಸ ನಿಂತೈತಿ ಅಂತ ತೋರ್ಸೋಕೆ ಸದ್ಯ ಕಾಮಗಾರಿ ನಿಲ್ಲಿಸಿದ್ದಾರೆ ನೋಡಿ. ಇಷ್ಟೆಲ್ಲ ಪ್ರಯಾಣಿಕರಿಗೆ ತೊಂದರೆ ಆಗುತ್ತಿದ್ರು ಡಬ್ಬ ಅಂಗಡಿ ಯಾಕೆ ತೆರವುಗೊಳಿಸ್ತಿಲ್ಲ? ಡಬ್ಬ ಅಂಗಡಿ ಉಳಿಸೋಕೆ ಷಡ್ಯಂತ್ರ ನಾನಾ ತಂತ್ರಗಳು ನಡೆದಿದೆಯಾ? ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಅಧಿಕಾರಿಗಳ ಈ ನಡೆಗೆ ಖಂಡನೆ. ದುಡ್ಡುಗೋಸ್ಕರ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿದರ ಪ್ರಯಾಣಿಕರ ರಕ್ಷಣೆ ಎಲ್ಲಿದೆ ಅಧಿಕಾರಿಗಳೇ? ಹಣ ಬರುತ್ತೆ ಅಂತ ಪ್ರಯಾಣಿಕರಿಗೆ ಅನುಕೂಲ ಮಾಡುವುದರ ಬದಲಾಗಿ ಬಸ್ ನಿಲ್ದಾಣವನ್ನೇ ಡಬ್ಬ ಅಂಗಡಿಗಳ ತಾಣವನ್ನಾಗಿ ಮಾಡಿಕೊಂಡ ಅಧಿಕಾರಿಗಳು. ಸಾರ್ವಜನಿಕರು ಸಂಚಾರ ನಿಯಮ ಯಾರೇ ತಪ್ಪು ಮಾಡಿದ್ರು ಅವರಿಗೆ ದಂಡನ್ನು ಹಾಕ್ತಾರೆ, ಶಿಕ್ಷೆನೂ ಕೊಡ್ತಾರೆ ನೋಡ್ರಿ. ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿದ ಅಧಿಕಾರಿಗಳಿಗೆ ಇವ್ರಿಗೆ ಯಾಕೆ ಶಿಕ್ಷೆ ಇಲ್ಲ, ಇಂಥವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನೋದೇ ಸ್ಥಳೀಯರ ಪ್ರಶ್ನೆ. ದುಡ್ಡು ಬರುತ್ತೆ ಅಂತ ಸುರಕ್ಷತೆ ನಿಯಮಗಳನ್ನು ಗಾಳಿಗೆ ತೂರಿ ಬೇಕಾಬಿಟ್ಟಿ ಅಧಿಕಾರಿಗಳು ಇಂಥ ಕೆಟ್ಟ ಧೋರಣೆಯಿಂದ ಪ್ರಯಾಣಿಕರಿಗೆ ಏನಾದರೂ ತೊಂದರೆ ಅಪಘಾತ ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆ? ಬಸ್ ನಿಲ್ದಾಣದ ಒಳಾಂಗಣದ ತಕ್ಕಲ್ಲಿ ಡಬ್ಬ ಅಂಗಡಿ ನಿರ್ಮಾಣ ಮಾಡಿದ್ದ ಎಲ್ಲ ಅಂಗಡಿಗಳನ್ನು ಕಿತ್ತಾಕಿ ಪ್ರಯಾಣಿಕರಿಗೆ ಬಸ್ ನಿಲ್ಲೋಕೆ ಅನುಕೂಲ ಮಾಡಿಕೊಡ್ರಿ ಅನ್ನೋದೇ ಸ್ಥಳೀಯರ ಆಗ್ರಹವಾಗಿದೆ ನೋಡ್ರಿ. ಕಾಣದ ಕೈಗಳು ಡಬ್ಬ ಅಂಗಡಿ ಕೆಲಸ ನಿಂತೈತಿ ಅಂತ ತೋರ್ಸೋಕೆ ಹೊಂಟಿದ್ದಾರೆ ನೋಡ್ರಿ. ಇಷ್ಟೆಲ್ಲ ಪ್ರಯಾಣಿಕರಿಗೆ ತೊಂದರೆ ಆಗುತ್ತಿದ್ರು ಡಬ್ಬ ಅಂಗಡಿ ಯಾಕೆ ತೆರವುಗೊಳಿಸ್ತಿಲ್ಲ? ನಿತ್ಯ ವಾಹನ ಸವಾರರಿಗೆ ಬಸ್ ಚಾಲಕರಿಗೆ ಕಿರಿಕಿರಿ ಆಗುತ್ತಿದ್ರು ಈ ಮಳೆಗೆ ಯಾಕೆ ಕಿತ್ತಾಗ್ತಿಲ್ಲ? ಮಾಜಿ ಸಚಿವರು, ಪುಟ್ಟ ಹೋರಾಟಗಾರರು, ಹಿರಿಯ ರಾಜಕಾರಣಿ ಶಶಿಕಾಂತ್ ನಾಯಕ್ ಈಗಲೇ ತೆರವುಗೊಳಿಸಿದರೆ ಮುಂದಿನ ದಿನಮಾನಗಳಲ್ಲಿ ತೊಂದರೆ ಇನ್ನೂ ಕಾಲ ಮಿಂಚಿಲ್ಲ, ತೆರವುಗೊಳಿಸುವಂತೆ ಆಗ್ರಹಪಡಿಸಿದ್ದಾರೆ ನೋಡಿ. ಡಬ್ಬ ಅಂಗಡಿ ಉಳಿಸೋಕೆ ಷಡ್ಯಂತ್ರ ನಾನಾ ತಂತ್ರಗಳು ಏನೇ ಮಾಡಿದ್ರು ನಾವೇನೇ ಮಾಡಿದ್ರು ನಡೀತೈತಿ ಅನ್ಕೊಂಡಿದ್ದು ತಪ್ಪು. ಸ್ಥಳೀಯರು, ತಾಲೂಕಿನ ಪ್ರಯಾಣಿಕರು ಒಮ್ಮೆ ಫೀಳಿಗಿಳಿದ್ರೆ ಅಷ್ಟೇ. ಎಲ್ಲ ಕಡೆ ಬಸ್ ನಿಲ್ಲೋಕೆ ಅಂತಾನೆ ಒಳಾಂಗಣ ಬಸ್ ನಿಲ್ದಾಣ ಇದ್ರೆ ಹುಕ್ಕೇರಿಯಲ್ಲಿ ಹಣ ಗಳಿಸೋಕೆ ದುಡ್ಡಿಗೋಸ್ಕರ ಬಸ್ ನಿಲ್ದಾಣ ಒಳಾಂಗಣದಲ್ಲಿ ಡಬ್ಬ ಅಂಗಡಿಗಳ ನಿರ್ಮಾಣ. ಸಾರಿಗೆ ಅಧಿಕಾರಿಗಳ ಯಾಕ್ರಿ ಜನರ ಜೀವನದ ಮೇಲೆ ಚೆಲ್ಲಾಟ ಆಡ್ತಿದ್ದೀರಿ? ಪ್ರಯಾಣಿಕರಿಗೆ ತೊಂದರೆ ಸಮಸ್ಯೆ ಆಗಿದ್ದ ಡಬ್ಬ ಅಂಗಡಿಗಳನ್ನು ತೆರವುಗೊಳಿಸಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಆಲ್ರೆಡಿ ಈಗಾಗಲೇ ಮಹಿಳೆಯರಲ್ಲಿ ಹೆಚ್ಚಿನ ಸಂಖ್ಯೆದೊಳಗೆ ಇವತ್ತು ಬರತ್ತಾರ. ಮೊನ್ನೆ ಹಂಗೆ ಸಹಜ ನಾವು ಆದಾಗ ಕೆಲವು ಸಾರ್ವಜನಿಕರ ಇಲ್ಲೊಂದಿಷ್ಟು ತೊಂದರೆಗಳನ್ನು ಹೇಳಿದ್ರು, ತಮ್ಮ ಇಲ್ಲಿ ಸಣ್ಣ ಸಣ್ಣ ಡಬ್ಬ ಅಂಗಡಿಗಳು ನಿಂತಿದ್ದಾವೆ, ಸಣ್ಣ ಸಣ್ಣ ಚಕ್ಡಿ ಗಾಡಿಗಳು ಅಂಥವು ಏನೇನು ನಿಲ್ಲಿಸ್ತಾರೆ, ಗಾಡಿಗಳು ನಿಲ್ಲಿಸ್ಕೊಂಡು ಸಣ್ಣ ವ್ಯಾಪಾರಸ್ಥರು ಒಳಗಿನ ಬಾಜು ಮಾಡ್ತಾ ಇರೋದು ಇದು ಸಾರ್ವಜನಿಕವಾಗಿ ಬಹಳಷ್ಟು ತೊಂದರೆ ಅದ. ಇದನ್ನು ತಾಲೂಕು ಆಡಳಿತ ಇವತ್ತು ಗಮನ ಹರಿಸ್ಬೇಕು. ಮೊನ್ನೆ CPI ಸಾಹೇಬರಾಗಲಿ ತಹಶೀಲ್ದಾರ್ ಸಾಹೇಬ್ರಿಗೆ ನಾ ವಿನಂತಿಯನ್ನು ಈ ನಮ್ಮ ಮಾಧ್ಯಮದ ಮುಖಾಂತರ ಏನು ಮಾಡ್ತೇವೆ, ಇಮಿಡಿಯೇಟ್ ಅದನ್ನು ಬೇರೆದವ್ರ ಕಡೆಯಿಂದ ಹೇಳಿಸಿ ಅವ್ರು ಕೆಟ್ಟ ಮಾಡಿಸ್ತಕ್ಕಂಥ ಕೆಲಸ ಮಾಡೋದ್ರಿಂದ ತಮ್ಮ ಕರ್ತವ್ಯ ಅದ. ಇವತ್ತು ಅಲ್ಲಿ ಬಂದು ಇಮಿಡಿಯೇಟ್ ಆಗಿ ಅದನ್ನು ಮಾಡಲಿಲ್ಲ ಅಂತಂದ್ರೆ ಅದು ಸಾಮಾಜಿಕವಾಗಿ ಮತ್ತೆ ಬೇರೆ ತಿರುವನ್ನು ಪಡ್ಕೊಳ್ತದಂತ ನನಗೆ ಅನ್ಸಕತೈತಿ. ಇವತ್ತು ಅದನ್ನು ಈಗ ಅಲ್ಲಿ ಹೊಸ ಬಸ್ ನಿಲ್ದಾಣ ಹೈಟೆಕ್ ಕಟ್ಟಿದಾರೆ. ಪ್ರಯಾಣಿಕರಿಗೆ ಚಲೋ ಆಗಲಿ, ಅವ್ರಿಗೆ ಪ್ರಯಾಣ ಅನುಕೂಲ ಆಗಲಿ ಅಂತ ಶೌಚಾಲಯ ಇತ್ತು ಸರ್. ಆ ಶೌಚಾಲಯನ ಕೆಡವಿ ಈಗ ಅಲ್ಲಿ ಮಳಿಗೆ ಡಬ್ಬ ಅಂಗಡಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೇನು ಆಗ್ರಹ ಮಾಡ್ತೀರಿ? ಇದು ಒಂದು ಸರ್ಕಾರ ಒಂದು ವ್ಯವಸ್ಥಿತವಾಗಿ ಬಂದಂಥ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಅದು ಬಂದಂಥವ್ರಿಗೆ ವಯಸ್ಸಾದವ್ರಿಗೆ
ಹೆಣ್ಮಕ್ಳಿಗೆ ಇವತ್ತು ಅದು ಶೌಚಾಲಯ ಅವಶ್ಯಕತೆ ಅದೇ. ಆ ಅವಶ್ಯಕತೆಯನ್ನು ತಗ್ಗಿಸಿ ಇವತ್ತು ಡಬ್ಬ ಅಂಗಡಿ ಇಟ್ಕೊಳ್ಳೋ ತಪ್ಪಾಗ್ತದೆ. ಇವತ್ತು ಸಾರ್ವಜನಿಕವಾಗಿ ಇಡಕ್ಕೆ ಅನೇಕ ಅಂಗಡಿಗಳು ಬಾಜುಕ ರಸ್ತೆ ಅದ, ದೊಡ್ಡದನ್ನ ಇವತ್ತು 100 ಫೂಟ್ ರಸ್ತೆ ಐತೆ, ಅನುಕೂಲ ಅದ ಇವತ್ತು. ಅದರಿಂದ ಆ ದೃಷ್ಟಿಯಿಂದ ನನಗೆ ತಪ್ಪು ಅನಿಸ್ತದ, ಅದು ತೆಗಿಬಾರ್ದು. ಅಲ್ಲಿ ಅದನ್ನು ಶೌಚಾಲಯಗಳು ಇರಬೇಕು, ಅದು ಸರಿಯಾದ ವ್ಯವಸ್ಥಿತವಾಗಿರಬೇಕು ಅನ್ನಿಸ್ತದೆ. ಓಕೆ ಸರ್, ಥ್ಯಾಂಕ್ ಪೊಲೀಸರು ಏನು ಮಾಡಕ್ಕೆ ಇರಲ್ಲ ನೋಡ್ರಿ. ಟ್ರಾಫಿಕ್ ಏನು ಬಂದಿದ್ದಿ ಹೆವಿ ಗುಡ್ಸ್ ಬೈಪಾಸ್ ಹೋಗಕ್ಕೆ ಅವಾಗ ರೂಲ್ಸ್ ಹಾಕದೆ ಹೇಳ್ರಿ ಮಾಡೋರು. ನೀವೇನು ಹೆವಿ ಗುಡ್ಸ್ ಅವ್ರದ ಇವೆಲ್ಲ ಬೈಪಾಸ್ ಹೋಗ್ಬೇಕ್ರಿ. ನಾನು ಹೇಳಿ ಪೊಲೀಸರಿಗೆ ಸಾಹೇಬ್ರ ಆದ್ರೆ ಈಗ ಪರಿಸ್ಥಿತಿ ಏನು ನೋಡ್ರಿ. ಅಂಗಡಿಗಳು ತೆಗಿಂಗಿಲ್ಲ ಅವ್ರ. ಸರ್